ಮ್ಯಾರಿಡಾ ಅನ್ಮ್ಯಾರಿಡಾ ಎಂ ಕ್ಯಾಪಿಟಲ್ ಎಸ್ ಡಾಟ್ ಅಷ್ಟು ಬರೀ, ಗೊತ್ತಾಯ್ತಾ? ಆಮೇಲೆ ನೀವು ಪ್ರೊಫೆಸರ್ ಡಾಕ್ಟರ್ ಅಂತ ಬರೀಬೋದು ನಿಮ್ಮ ಹೆಸರು ಮುಂದೆ, ಆದ್ರೆ ಮಿಸ್ಟರ್ ಅಂತ ನಾವು ಹಾಕೊಳ್ಳೋಕೆ. ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ, ಟೂ ಅಡ್ರೆಸ್ ನ ಕಂಪ್ಲೀಟ್ ಆಗಿ ಬರೀಬೇಡಿ. ಇವಾಗ ನೀವು ಒಂದು ಲೆಟರ್ ಬರೀತೀರ, ಲೆಟರ್ ಅಲ್ಲಿ ಟೂ ಅಡ್ರೆಸ್ ಕಂಪ್ಲೀಟ್ ಆಗಿದ್ರೆ ನಿಮ್ಗೆ ಯಾವ ತರ ಹೆಲ್ಪ್ ಆಗತ್ತದು? ನಿಮ್ಮ ಅಡ್ರೆಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಇವೆಲ್ಲ ಬೇಡ. ಟು ದ ಮ್ಯಾನೇಜರ್, ಕರೆಕ್ಟ್, ಕರ್ನಾಟಕ ಬ್ಯಾಂಕ್, ಮಲ್ಲೇಶ್ವರಂ, ಸಾಕು. ಗೊತ್ತಾಗ್ತಿದ್ಯಾ? ಅಲ್ಲಿ ಬ್ಯಾಂಗ್ಳೂರ್ ಅಂತಾನು ಬರೆಯೋದು ಬೇಡ. ಯಾವ ತರ ಬರಿಬೇಕು ನೀವು? ಈಗಿನ ಕಾಲದಲ್ಲಿ ಏನು ಮ್ಯಾಟರ್ ಬೇಕಾಗಿದೆಯೋ, ಅಗತ್ಯ ಆಗಿದೆಯೋ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ, ಫ್ರಮ್ ಅಡ್ರೆಸ್ ಫುಲ್ ಹಾಕಿ, ಇಮೇಲ್ ಐ ಡಿ ಹಾಕಿ, ಫ್ಯಾಕ್ಸ್ ನಂಬರ್ ಹಾಕಿ, ವೆಬ್ಸೈಟ್ ಹಾಕಿ, ಎಲ್ಲವೂ ಹಾಕಿ. ಯಾಕೆ? ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು. ಈಗಿನ ಕಾಲದಲ್ಲಿ ಎನ್ವಲಪ್ನ ನಾವು ಕರೆದು ಬಿಡ್ತೀವಿ. ನೀವು ಈ ಲೆಟರ್ ಇಟ್ಕೊಂಡಾಗ ಬರೀ ಲೆಟರ್ ಇಟ್ಕೊಂಡು ಆಮೇಲೆ ಅಡ್ರೆಸ್ ಹುಡ್ಕಪ್ಪ ಅಂತ ಎನ್ವಲಪ್ ತರ್ಸಕ್ಕಾಗಲ್ಲ, ಕರೆಕ್ಟ್? ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಎಲ್ಲ ಬರೀಬೇಕು. ಟು ಮಿಸ್ಟರ್ ರಮೇಶ್, ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್. ಟು ಮಿಸ್ಟರ್ ರಮೇಶ್, ಅದಕ್ಕೆ ಮುಂಚೆ ಮ್ಯಾನೇಜರ್ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಬರೀಬಾರ್ದು. ಆಲ್ವೇಸ್ ಅಡ್ರೆಸ್ ದ ಪರ್ಸನ್ ಫಸ್ಟ್ ಅಂಡ್ ದೆನ್ ದ ಡೆಸಿಗ್ನೇಷನ್. ಯಾವಾಗಲೂ ನೀವು ಪರ್ಸನ್ ನ ಅಡ್ರೆಸ್ ಮಾಡಿ ಆಮೇಲೆ ಡೆಸಿಗ್ನೇಷನ್ ನ ಅಡ್ರೆಸ್ ಮಾಡಿ, ಗೊತ್ತಾಯ್ತಾ? ನೋಡ್ಕೊಳ್ಳಿ ಇಲ್ಲಿ. ಆಮೇಲೆ ನಿಮ್ಮ ಸಬ್ಜೆಕ್ಟ್ ಪಾರ್ಟ್ ಇದೆಯಲ್ಲ, ಸಬ್ಜೆಕ್ಟ್ ಅಲ್ಲಿ ಸುಮ್ಮನೆ ಲೀವ್ ಲೆಟರ್ ಅಂತ ಬರೀಬಾರ್ದು. ಸಬ್ಜೆಕ್ಟ್ ಅಲ್ಲಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಬರ್ತಿರ್ಬೇಕು. ಯಾಕೆ ಅಂತ ಹೇಳ್ತೀನಿ. ಸಬ್ಜೆಕ್ಟ್ ರಿಕ್ವೆಸ್ಟ್ ಫಾರ್ ಲೀವ್ ಫ್ರಮ್ 14th to 17th October to attend ಬ್ರದರ್ಸ್ ವೆಡ್ಡಿಂಗ್. ಅದು ನಾನು ಓದ್ಬಿಟ್ರೆ ನಾನು ಮತ್ತು ಓದೋದೇ ಇಲ್ಲ. ಅಪ್ರೂವ್ಡ್ ಅಂತ ಹಾಕ್ಬಿಡ್ತೀನಿ ಅಲ್ವಾ? ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಸಾಕಷ್ಟು ಜನ ಲೆಟರ್ ಓದ್ತಾರಲ್ಲ, ಅವ್ರ ಹತ್ರ ಟೈಮ್ ಇರಲ್ಲ. ಒಳ್ಳೆ ರೀತಿ ನೀವು ಬರೆಯೋದು ಇಂಪಾರ್ಟೆಂಟ್. ಯಾವ ತರ? ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಇನ್ಮೇಲಿಂದ ಕಾಗದ ಬರಿಬೇಕಾರೆ ಐ ಅಂತ ಸ್ಟಾರ್ಟ್ ಮಾಡಬೇಡಿ. ದಿಸ್ ಇಸ್ ಟು ಇನ್ಫಾರ್ಮ್ ಯು ಬೇಡ. ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಚೆನ್ನಾಗಿರುತ್ತೆ. ಲೆಟರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಂತೀರಾ ಹೇಳಿ, ನನ್ನ ಜೊತೆ ರಿಪೀಟ್ ಮಾಡಿ. ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಚೆನ್ನಾಗಿ ಹೇಳಿ. ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. This is to bring to your kind notice. This is to bring to your kind notice. ಇನ್ನೊಂದ್ಸತಿ ರಿಪೀಟ್ ಮಾಡಿ. ಇನ್ನೊಂದ್ಸತಿ ನನಗೆ ಎಲ್ಲ ವಾಯ್ಸ್ ಕೇಳಿಸ್ಬೇಕು. This is to bring to your kind notice. ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ನಿಮ್ಮನ್ನ ಲೆಟರ್ ಬರೀರಿ ಅಂದ್ರೆ ಏನ್ ಹೇಳ್ಬೇಕು? ಏನ್ ಲೆಟರ್? ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಏನ್ ಬರೀಲಿ ಮುಂದೆ? ಗೊತ್ತಾಗ್ತಾ ಇದೆಯಾ? ಯಾಕೆ? ಒಳ್ಳೆ ಲೆಟರ್ನ ಹಿಂಗೆ ಶುರು ಮಾಡಿ. ಇದಕ್ಕಿಂತ ಚೆನ್ನಾಗಿ ಶುರು ಮಾಡಿದ್ರೆ ಪರವಾಗಿಲ್ಲ, ಬಟ್ ಮಿನಿಮಮ್ ಇಷ್ಟು ಚೆನ್ನಾಗಿದೆ. ಯಾವ್ದಕ್ಕಾಗ್ತಿಲ್ಲ. This is to bring to your kind notice that my son will not be attending. This is to bring to your kind notice that delivery of goods are pending. This is to bring to your kind notice that my application is still not answered. ಏನಾದರೂ ಬರೀ, ಸಂಕ್ಷೇಪವಾಗಿ ಬರೀಬೇಕು. ನಿಮಗೆ ಲೆಟರ್ ರೈಟಿಂಗ್ ಅಲ್ಲಿ ಬೆಟರ್ ರೈಟಿಂಗ್ ರೂಲ್ಸ್ ಅಲ್ಲಿ ತೋರಿಸ್ಕೊಟ್ಟೆ. ನೀವು ಜಾಸ್ತಿ ಬರೀಬಾರ್ದು, ಕಮ್ಮಿ ಬರೀಬೇಕು. ಇಲ್ಲೂ ಅದೇ, ಲೆಟರ್ ಬರೀಬೇಕಾದ್ರೆ ಯಾರ ಹತ್ರ ಟೈಮ್ ಇದೆ ಅಂತ ಕತೆ ಬರೀಬೇಡಿ, ಕಮ್ಮಿ ಬರೀಬೇಡಿ. ಕರೆಕ್ಟ್? ಆದಷ್ಟು 100-150 ಪದದಲ್ಲಿ ಮುಗಿಸ್ಬೇಕು. ನೆಕ್ಸ್ಟ್, ಬರೀ ಲೆಟರ್ ಬರೆಯೋದಷ್ಟೇ ಅಲ್ಲ, ಎಂಡ್ ಮಾಡೋದು ಕೂಡ ರಿಕ್ವೆಸ್ಟ್ ಮಾಡಬೇಕು. ಕೈಂಡ್ಲಿ allow for leave and oblige. Kindly grant leave and oblige. Kindly deliver goods and oblige. Oblige ಅನ್ನೋ ಪದನ ಜ್ಞಾಪಕ ಇಟ್ಕೊಳ್ಳಿ. OBLIGE. oblige ಅಂದ್ರೆ ದಯಮಾಡಿ. ಕನ್ನಡದಲ್ಲಿ ನೀವು ಕೊನೆಗೆ ಬರೀತೀರಲ್ಲ, ಈ ವಿನಂತಿಯನ್ನು ಪೂರೈಸಿ ದಯಮಾಡಿ. ಕರೆಕ್ಟ್? ಆ ಥರ ಒಬ್ಲೈಜ್ ಅನ್ನೋ ಪದ ಜ್ಞಾಪಕ ಇಟ್ಕೊಳ್ಳಿ. ಲೆಟರ್ ಬರೀಬೇಕಾದ್ರೆ 2 ಪದ ಜ್ಞಾಪಕ ಇಟ್ಕೋಬೇಕು. ದಿಸ್ 2 ಜ್ಞಾಪಕ ಇಟ್ಕೋಬೇಕು. ದಿಸ್ ಇಸ್ ಟು ಬ್ರಿಂಗ್ ಯುವರ್ ಕೈಂಡ್ ನೋಟಿಸ್, ಆಮೇಲೆ ಕೈಂಡ್ಲಿ ಒಬ್ಲೈಜ್. ಗೊತ್ತಿರೋ ವಿಷಯಗಳ ಬಗ್ಗೆ ನೀವು ಜಾಸ್ತಿ ರೆಫರೆನ್ಸ್ ಕೊಡಬಾರ್ದು. ನೀವು ನನ್ನ ಹತ್ರ ಡೆಲಿವರಿ ಇಸ್ಕೊಂಡಿದ್ದೀರಾ, ನಿಮಗೆ ನಾನು ಚೆಕ್ ಕೊಟ್ಟಿದ್ದೀನಿ, ಅರ್ಧ ಪೇಮೆಂಟ್ ಕೊಟ್ಟಾಯಿತು, ನೀವಿನ್ನೂ ಯಾಕೆ ಕಳಿಸಿಲ್ಲ? ತಪ್ಪು. ನೀವೇನು ಮಾಡಬೇಕು? ಸರ್ ನೀವು ದಯವಿಟ್ಟು ಡೆಲಿವರಿ ಮಾಡಿ ಸರ್, ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಮಿಕ್ಕಿದ ವಿಷಯ ಎಲ್ಲ ಅವ್ರಿಗೆ ಗೊತ್ತಿದೆ. ನಿಮ್ಮ ಹೆಸರು ನೋಡಿದ ತಕ್ಷಣ ಇವ್ರದ್ದು ಡೆಲಿವರಿ ಪೆಂಡಿಂಗ್ ಅಪ್ಪ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿರೋ ವಿಷಯಗಳ ಬಗ್ಗೆ ನೀವು ಜಾಸ್ತಿ ಮಾತಾಡಬಾರ್ದು, ಅವಾಗ ನಿಮ್ಮ ಲೆಟರ್ ಚಿಕ್ಕದಾಗುತ್ತೆ. ಕರೆಕ್ಟ್? ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ ಆಲ್ ಸಿನ್ಸಿಯರಿಟಿ ಅಂತ ಇನ್ಮೇಲೆ ಬರೆಯೋದು ಜ್ಞಾಪಕ ಇಟ್ಕೊಳ್ಳಿ.
ಇನ್ ಆಲ್ ಸಿನ್ಸಿಯರಿಟಿ. ಇನ್ಮೇಲಿಂದ ಏನೇ ಬರೆದ್ರು ಇನ್ ಆಲ್ ಸಿನ್ಸಿಯರಿಟಿ. ಒಬಿಡಿಯಂಟ್ ಇನ್ ಆಲ್ ಒಬಿಡಿಯನ್ಸ್. ಫೇತ್ಫುಲ್ನೆಸ್ ಹಾಕಬಾರ್ದು. ಯುವರ್ಸ್ ಫೇತ್ಫುಲಿ, ಯುವರ್ಸ್ ಒಬಿಡಿಯಂಟ್ಲಿ, ಯುವರ್ಸ್ ಸಿನ್ಸಿಯರ್ಲಿ ಹಾಕಲೇಬಾರ್ದು. ಯಾಕೆ ಅಂದರೆ ನಿಮಗೋಸ್ಕರ ನಾನು ಸಿನ್ಸಿಯರ್ ಆಗಿರ್ತೀನಿ ಅನ್ನೋ ಒಂದು ಅರ್ಥ ಬರುತ್ತೆ. ಯುವರ್ಸ್ ಸಿನ್ಸಿಯರ್ಲಿ ಅಲ್ಲ, ಐ ಆಮ್ ಆಲ್ವೇಸ್ ಸಿನ್ಸಿಯರ್ ಇನ್ ಆಲ್ ಸಿನ್ಸಿಯರಿಟಿ. ಸಿನ್ಸಿಯರಿಟಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, SINCERITY. ಕರೆಕ್ಟ್? ಯಾಕೆ ಇಟ್ಕೊಳ್ತೀರಾ? ಇನ್ ಆಲ್ ಸಿನ್ಸಿಯರಿಟಿ. ಕ್ಲಿಯರ್? ಅರ್ಥ ಆಯ್ತಾ? ಇವತ್ತಿನ ಪಾಠ ಗೊತ್ತಾಯ್ತಾ ಮ್ಯಾಮ್? ಸ್ಪೆಷಲಿ ನಿಮಗೋಸ್ಕರ ಮಾಡಿದ್ದೀನಿ. ಏನಂದ್ರೆ ಆದಷ್ಟು ನೀವು ಇದನ್ನ ಫಾಲೋ ಮಾಡಿ. ಲೆಟರ್ಸ್ ಬರೀಬೇಕಾದ್ರೆ ಇವತ್ತಿಂದ ನೀವೆಲ್ಲರೂ ಈಗ 5 ಲೆಟರ್ ಬರೆದ್ಬಿಟ್ಟು ನೀವು ಮ್ಯಾಮ್ಗೆ 1 ವಾರ ಆದ್ಮೇಲೆ ಒಪ್ಪಿಸ್ಬೇಕು. ಒಪ್ಪಿಸ್ತೀರಾ? 1 ವೀಕ್ ನಿಮಗೆ ಕೆಲಸ. ನೀವು ಮುಂಚೆ ಬರೀತಾ ಇದ್ದಿದ್ದು ಈಗ ಬರೆಯೋದನ್ನು ಕಂಪೇರ್ ಮಾಡಿ, ಇವಾಗ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಸರಿಯಾ? ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೀಕ್ಷಕರೇ. ಇಲ್ಲಿ ತನಕ ವಿ ಹ್ಯಾವ್ ಲರ್ನ್ ಲೆಟರ್ ರೈಟಿಂಗ್ ರೂಲ್ಸ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಇನ್ನೊಂದು ಹೊಸ ಪಾಠ ಶುರು ಮಾಡ್ತೀನಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.